ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಆಸ್ಟ್ರೇಲಿಯಾದಿಂದ ಅಂಜನಾ ಗಾಯತ್ರಿ ಮಹೇಂದ್ರನ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ನನ್ನ ಸಹೋದರಿಯ ಪವಾಡವನ್ನು ಹಂಚಿಕೊಳ್ಳಲು ಮತ್ತು ನಮ್ಮ ಹೃದಯಪೂರ್ವಕ ಕೃತಜ್ಞತೆಯನ್ನು ನನ್ನ ಇಡೀ ಕುಟುಂಬದ ಪರವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ವ್ಯಕ್ತಪಡಿಸಲು ಬಯಸುತ್ತೇನೆ. ಅವಳ ಶಾಲೆಯ ದಿನಗಳಲ್ಲಿ ನನ್ನ ಸಹೋದರಿಯು ಜೀವನದ ಹಲವಾರು ವಿಷಯಗಳಲ್ಲಿ ತುಂಬ ಹಿಂದುಳಿದಿದ್ದಳು. ಶೈಕ್ಷಣಿಕವಾಗಿ ಅವಳು ಸರಾಸರಿಗಿಂತ ಕೆಳಗಿದ್ದಳು ಮತ್ತು ಅವಳಿಗೆ ಆತ್ಮವಿಶ್ವಾಸ ಮತ್ತು ಪ್ರೇರಣೆಯ ಕೊರತೆಯಿತ್ತು. ವಿಷಯಗಳು ಇನ್ನಷ್ಟು ಕೆಟ್ಟದಾಗುವಂತೆ ಅವಳು ಗಣಿತದಲ್ಲಿ ವಿಶೇಷವಾಗಿ ದುರ್ಬಲಳಾಗಿದ್ದಳು. 2007-8ರಲ್ಲಿ ನಮ್ಮ ಕುಟುಂಬವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದರ್ಶನಕ್ಕೆ ಒಟ್ಟಾಗಿ ಹೋದೆವು. ದರ್ಶನದ ಸಮಯದಲ್ಲಿ ನನ್ನ ಸಹೋದರಿಯು ಅವಳ ಕಷ್ಟವನ್ನು ಮುಗ್ಧವಾಗಿ ಭಗವಾನರಲ್ಲಿ ಹಂಚಿಕೊಂಡು ತಾನು ಗಣಿತದಲ್ಲಿ ತುಂಬ ದುರ್ಬಲಳೆಂದು ಮತ್ತು ಆ ವಿಷಯದಲ್ಲಿ ತಾನು ಸುಧಾರಿಸಿಕೊಳ್ಳಲು ಇಚ್ಛಿಸುವುದಾಗಿ ಹೇಳುತ್ತಾ ಪ್ರಾರ್ಥಿಸಿದಳು. ಅದೊಂದು ಸರಳವಾದ ಮಗುವೊಂದು ಕೇಳುವ ಪ್ರಾರ್ಥನೆಯಾಗಿತ್ತು, ದೊಡ್ಡ ಕೋರಿಕೆಯಾಗಿರಲಿಲ್ಲ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಕರುಣೆಯಿಂದ ಒಂದು ಸುಲಭವಾದ ಅಭ್ಯಾಸವನ್ನು 21 ದಿನಗಳ ಕಾಲ ಮಾಡಲು ಹೇಳಿದರು. ಅವರು ಅವಳಿಗೆ ಕೇವಲ ಗಣಿತದ ಮೇಲೆ ಕೇಂದ್ರೀಕರಿಸುವಂತೆ ಮತ್ತು ಆ ಅವಧಿಯಲ್ಲಿ ಟಿವಿಯನ್ನು ನೋಡಬಾರದೆಂದು ಸೂಚಿಸಿದರು. ಅವರ ಶಕ್ತಿಶಾಲಿ ಮಾತುಗಳೆಂದರೆ, ಇದನ್ನು ಮಾಡು ಮತ್ತು ನಾನು ನಿನ್ನನ್ನು ಚಾಂಪಿಯನ್ನಾಗಿ ಮಾಡುತ್ತೇನೆ. ವಾಸ್ತವವಾಗಿ ನನ್ನ ಸಹೋದರಿಯು ಈ ಸಾಧನೆಯನ್ನು ಕೇವಲ 7 ದಿನಗಳ ಕಾಲ ಮಾಡಿದಳು. ಅವಳು ಕೇವಲ ಗಣಿತದಲ್ಲಿ ಪ್ರಗತಿಯನ್ನು ಬಿಟ್ಟು ಬೇರೆ ಏನನ್ನೂ ಕೇಳಿರಲಿಲ್ಲ. ಆದರೂ ನಮ್ಮ ಶ್ರೀ ಅಮ್ಮ ಭಗವಾನರು ಅಪರಿಮಿತ ಧಾರಾಳಿಗಳು ಮತ್ತು ಕರುಣಾಮಯರು. ಈಗ ಸುಮಾರು 10 ವರ್ಷಗಳ ನಂತರ ನನ್ನ ಸಹೋದರಿಯು ನಿಜಕ್ಕೂ ಒಬ್ಬ ಚಾಂಪಿಯನ್ ಆಗಿದ್ದಾಳೆ ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. ಶೈಕ್ಷಣಿಕವಾಗಿ ಹೋರಾಡುತ್ತಿದ್ದ ಮತ್ತು ಉತ್ಸಾಹ ಹಾಗೂ ಮಹತ್ವಾಕಾಂಕ್ಷೆಯ ಕೊರತೆಯಿದ್ದ ಅದೇ ಹುಡುಗಿ ಈಗ ಸಿಂಗಾಪುರ್ನಲ್ಲಿ ಅವಳ BBA ಮತ್ತು MBAಯನ್ನು ಮುಗಿಸಿದ್ದಾಳೆ. ಪ್ರೊಫೆಷನಲ್ ಅಕೌಂಟಿಂಗ್ನಲ್ಲಿ ಆಸ್ಟ್ರೇಲಿಯಾದ ಒಂದು ಉನ್ನತ ಶ್ರೇಯಾಂಕ ಪಡೆದ ವಿಶ್ವವಿದ್ಯಾಲಯದಿಂದ ರಾಯಲ್ ಮೆಲ್ಬೋರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಸ್ಟರ್ಸ್ ಪದವಿಯನ್ನು ಅಗ್ರ ಶ್ರೇಯಾಂಕದಲ್ಲಿ ಪಡೆದಿದ್ದಾಳೆ. ಒಂದು ಒಳ್ಳೆಯ ವೃತ್ತಿಪರ ಕೆಲಸವನ್ನು ಪಡೆದುಕೊಂಡಿದ್ದಾಳೆ. ಅವಳ ಕೊಡುಗೆಗಾಗಿ ಅವಳ ಕಂಪನಿಯಿಂದ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾಳೆ. ಇದೆಲ್ಲವನ್ನೂ 10 ವರ್ಷಗಳ ಕಡಿಮೆ ಸಮಯದಲ್ಲಿ ಕೇವಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅದ್ಭುತ ಕೃಪೆಯಿಂದ ಪಡೆದುಕೊಳ್ಳಲಾಯಿತು. ಗಣಿತಕ್ಕಾಗಿ ಪ್ರಾರಂಭಿಸಿದ ಒಂದು ಸರಳ ಪ್ರಾರ್ಥನೆಯು ಅವಳ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮೃದ್ಧಿಯ ಆಶೀರ್ವಾದವಾಗಿ ಗುಣಿಸಲ್ಪಟ್ಟಿತು. ಮುಂದಿನ ವರ್ಷಗಳಲ್ಲಿ ಅವಳು ಸಾಧಿಸುವುದು ಇನ್ನೂ ಬಹಳಷ್ಟಿದೆ ಎಂದು ನಾನು ದೃಢವಾಗಿ ನಂಬಿದ್ದೇನೆ. ನಾವು ನಮ್ಮ ಪ್ರಾಮಾಣಿಕ ಕೃತಜ್ಞತೆಗಳನ್ನು, ಪ್ರೀತಿ ಮತ್ತು ಶರಣಾಗತಿಯನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಲ್ಲಿ ಅರ್ಪಿಸುತ್ತೇವೆ.